ನಿಮ್ಮೆಲ್ಲರಿಗೆ ಸ್ವಾಗತ. ವೆಲ್ಕಮ್ ಟು ಮೈ ಚಾನೆಲ್ ಮ್ಯಾಜಿಕಲ್ ಮ್ಯಾನಿಫೆಸ್ಟ್. ನನ್ನ ವಿಡಿಯೋಗೆ ಸಬ್ಸ್ಕ್ರೈಬ್ ಮತ್ತು ಕಾಮೆಂಟ್ ಮಾಡಿ. ರಾಜಯೋಗ ನಮಗೇಕೆ ಇನ್ನೂ ಬಂದಿಲ್ಲ? ಈ ಪ್ರಶ್ನೆ 100ಕ್ಕೆ 90ರಷ್ಟು ಜನರಲ್ಲಿ ಇದೆ. ಸರಿಯಾದ ಉತ್ತರ ಸಿಗದೆ ಗೊಂದಲದಲ್ಲಿ ಇದ್ದಾರೆ. ಒಂದು ಉತ್ತರಕ್ಕೆ ಸಮಾಧಾನ ಆಗದಿದ್ದರೆ ಇನ್ನೊಂದರಲ್ಲಿ ಹುಡುಕ್ತಾರೆ. ಅದು ಸಹಜ, ಅದು ಮನುಷ್ಯನ ಗುಣ. ಕೊನೆಗೆ ಇಲ್ಲಿ ನಿಮಗೆ ಉತ್ತರ ಈ ವಿಡಿಯೋ ನೋಡಿದ ನಂತರ ಸಿಗಲಿದೆ. ಅದಕ್ಕೆ ವಿಡಿಯೋ ಪೂರ್ತಿ ನೋಡಿ. ನಾವು ಮನೋರಂಜನೆಗೆ ಎಂತಹ ಸೀರಿಯಲ್ ನೋಡ್ತೀವಿ. ಸೀತಾರಾಮ, ಭೂಮಿಗೆ ಬಂದ ಭಗವಂತ, ಭಾಗ್ಯಲಕ್ಷ್ಮಿ, ಇನ್ನೂ ಎಂಥದೋ ಇರ್ತದೆ. ವೆಬ್ ಸಿರೀಸ್ ನೋಡ್ತೀವಿ, OTTಯಲ್ಲಿ ಸಿನಿಮಾಗಳನ್ನ ನೋಡ್ತೀವಿ, ಟಿವಿನಲ್ಲಿ ನೋಡ್ತೀವಿ, ಮೊಬೈಲ್ನಲ್ಲಿ ನೋಡ್ತೀವಿ ಮತ್ತು ಅದರ ಬಗ್ಗೆ ಚರ್ಚೆನೂ ಮಾಡ್ತೀವಿ. ಅಲ್ಲಿ ನಮಗೇನು ಸಿಗ್ತದೆ ಅಂದರೆ ಒಂದು ಖುಷಿಯ ಭಾವನೆ, ಇಲ್ಲ ಒಂದು ರೋಚಕತೆಯ ಫೀಲಿಂಗ್ ಇರಬಹುದು. ಕೊನೆಗೆ ಎಲ್ಲಕ್ಕಿಂತ ಕೊನೆಗೆ ಬಂದು ನಿಲ್ಲುವುದು ಆ ಒಂದು ಸುಖ ಹೊಂದಿದ ಭಾವನೆ, ತೃಪ್ತಿ ಹೊಂದಿದ ಫೀಲಿಂಗ್. ಇದು ಸಹ ರಾಜಯೋಗ ಥರ. ರಾಜಯೋಗ ಸಹ ಒಂದು ತೃಪ್ತಿ ಹೊಂದಿದ ಕ್ಷಣ, ಸಮಯ, ಗಳಿಗೆ. ಇದು ಒಂದು ನಿಜವಾದ ಶುದ್ಧವಾದ ಎಮೋಷನಲ್ ಸ್ಟೇಟ್. ಈ ವಿಷಯ ಬಹಳ ಮುಖ್ಯವಾದದ್ದು. ಲಕ್ಷ್ಯ ಕೊಡಿ. ಈ ಭೂಮಿಯ ಮೇಲೆ ಎಲ್ಲರಿಗೂ ರಾಜಯೋಗ ಅನುಭವಿಸುವ ಹಕ್ಕು ಇದೆ. ಈ ವಿಷಯದಲ್ಲಿ ಎರಡಷ್ಟು ಸಂಶಯ ಬೇಡವೇ ಬೇಡ. ಅವರು ಗಂಡಸೇ ಆಗಿರಲಿ, ಹೆಂಗಸೇ ಆಗಿರಲಿ, ವಯಸ್ಸು 99 ಆಗಿರಲಿ, ಎಲ್ಲರಿಗೂ ರಾಜಯೋಗ ಇದೆ. ರಾಜಯೋಗ ಎಲ್ಲರಿಗೂ ಬೇರೆ ಬೇರೆ ಆಗಿರುತ್ತೆ. ರಾಜಕಾರಣಿಗೆ ರಾಜಯೋಗ ಅಂದರೆ ಮುಖ್ಯಮಂತ್ರಿ ಯಾ ಪ್ರಧಾನಮಂತ್ರಿ ಆಗೋದೇ ಇರಬಹುದು. ಆ ವ್ಯಕ್ತಿಯ ವಿಚಾರಧಾರೆ ಹೇಗೆ ಇರುತ್ತದೆಯೋ ಅದೇ ರೀತಿ ಅವನ ರಾಜಯೋಗ ಬದಲಾಗ್ತಾನೇ ಇರ್ತದೆ. ಹಾಗಿದ್ದಲ್ಲಿ ನಿಮ್ಮ ರಾಜಯೋಗ ಎಂದರೆ ಏನು? ನಿಮಗೆ ಯಾವ ತರಹದ ಖುಷಿ, ತೃಪ್ತಿಯ ರಾಜಯೋಗ ಬೇಕು? ಇದನ್ನು ನೀವೇ ಈಗಲೇ ನಿರ್ಧಾರ ಮಾಡಬೇಕು. ಅಂದರೆ ಮಾತ್ರ ರಾಜಯೋಗ ನಿಮ್ಮಲ್ಲಿ ಕೂಡಿ ಬರಲಿದೆ. ಯೋಗ ಇಲ್ಲದೆ ಹಣ ಸಂಪತ್ತು ಬಂದರೂ ಅದು ಅವರ ಬಳಿ ಜಾಸ್ತಿ ಸಮಯ ನಿಲ್ಲುವುದಿಲ್ಲ. ಉದಾಹರಣೆಗೆ ಒಬ್ಬ ವ್ಯಕ್ತಿ ಸುಶೀಲ್ ಕುಮಾರ್ ಬಿಹಾರ್ನಿಂದ 2011ರಲ್ಲಿ ಕೌನ್ ಬನೇಗಾ ಕರೋಡಪತಿ ಗೇಮ್ ಶೋ ನೀವು ನೋಡಿರ್ಬೋದು. ಅಮಿತಾಬ್ ಬಚ್ಚನ್ನರಿಂದ 5 ಕೋಟಿ ದುಡ್ಡನ್ನು ಗೆದ್ದಿದ್ದ. ಒಂದೇ ವರ್ಷದಲ್ಲಿ ಅಷ್ಟು ಹಣ ಕಳೆದಿದ್ದೂ ಆಯಿತು. ಹಣವನ್ನು ನಮ್ಮ ಬಳಿ ಇಟ್ಟುಕೊಳ್ಳುವ ಯೋಗ್ಯತೆಯೂ ಇರಬೇಕು. ರಾಜಯೋಗ ಎಂದರೆ ಹಸಿದವನಿಗೆ ಮೃಷ್ಟಾನ್ನ ಭೋಜನ, ವಿದ್ಯಾರ್ಥಿಗೆ ಫಸ್ಟ್ ರ್ಯಾಂಕ್, ನೌಕರಿ ಇಲ್ಲದವನಿಗೆ IAS ಆಫೀಸರ್ ನೌಕರಿ, ಮನೆ ಇಲ್ಲದವನಿಗೆ ಬಂಗ್ಲೆಯ ಯೋಗ, ಕನ್ಯೆಗೆ ಪರಿಪೂರ್ಣನಾದ ವರನ ಯೋಗ, ಬಡವನಿಗೆ ಕರೋಡಪತಿಯ ಯೋಗ, ಎಲ್ಲ ಇದ್ದವನಿಗೆ ಎಲ್ಲರಿಂದ ಸಿಗಬೇಕಾಗಿರುವ ಮರ್ಯಾದೆಯ ಯೋಗ, ಪೂರ್ಣ ತೃಪ್ತನಿಗೆ ಮನಃಶಾಂತಿಯ ರಾಜಯೋಗ. ಹಾಗಾದರೆ ನಿಮ್ಮದು ಇದರಲ್ಲಿ ಯಾವುದು? ನಿರ್ಧಾರ ಮಾಡಿ, ಯಾವುದು ಬೇಕು ಎನ್ನುವುದು ಬೇಗನೆ ನಿರ್ಧರಿಸಿ. ಅದಕ್ಕಾಗಿ ನಾವು ಈ ಕೂಡಲೇ ಕರ್ಮ ಶುರು ಮಾಡಬೇಕಿದೆ. ಬಹಳ ಜನರ ಸಾಮಾನ್ಯ ಪ್ರಶ್ನೆ, ಅದು ಹೇಗೆ ಆಗತ್ತೆ? ನಾನು ಇಂತಹ ದಿನ, ಇಂಥ ತಾರೀಕು, ಇಂಥ ನಕ್ಷತ್ರ, ಇಂಥ ಗಳಿಗೆ, ಇಂಥ ಸಮಯ, ಇಂಥ ರಾಶಿಯಲ್ಲಿ ಹುಟ್ಟಿದ್ದೆ, ಮುಂದೇನು? ನಿಮಗೆ ಟೆನ್ಷನ್, ಚಿಂತೆ ಮಾಡುವುದರ ಅವಶ್ಯಕತೆ ಇಲ್ಲವೇ ಇಲ್ಲ. ನೀವೇನು ಯಾರನ್ನು ಕೇಳಿಕೊಂಡಿಲ್ಲ ಈ ಟೈಮ್ನಲ್ಲಿ, ಈ ಗಳಿಗೆಯಲ್ಲಿ ನನ್ನನ್ನು ಹುಟ್ಟಿಸಪ್ಪ ಅಂತ. ಹಾಗಾದರೆ ನಾವು ಟೆನ್ಷನ್ ತೆಗೆದುಕೊಳ್ಳಲಿಲ್ಲ ಅಂದರೆ ಯಾರು ತೆಗೆದುಕೊಳ್ಬೇಕು? ನಿಮಗೆ ಟೆನ್ಷನ್, ಚಿಂತೆ ಮಾಡುವುದರ ಅವಶ್ಯಕತೆ ಏನಿದೆ? ನೀವೇನು ಯಾರನ್ನು ಕೇಳಿಕೊಂಡು ಈ ಟೈಮ್ನಲ್ಲಿ, ಈ ಗಳಿಗೆಯಲ್ಲಿ ನನ್ನನ್ನು ಹುಟ್ಟಿಸಪ್ಪ ಅಂತ. ಹಾಗಾದರೆ ನಾವು ಟೆನ್ಷನ್ ತೆಗೆದುಕೊಳ್ಳಲಿಲ್ಲ ಅಂದರೆ ಯಾರು ತೆಗೆದುಕೊಳ್ಬೇಕು? ನೀವೇಕೆ ಚಿಂತೆ ಮಾಡ್ತೀರಿ? ಯಾರು ನಿಮ್ಮನ್ನು ಈ ಭೂಮಿಯ ಮೇಲೆ ಕಳಿಸಿದ್ದಾನೋ ಅವನು ಚಿಂತೆ ಮಾಡಲಿ. ನೀವು ಇಲ್ಲಿದ್ದೀರಿ ಅಂದರೆ ನಿಮ್ಮ ಕೆಲಸಕ್ಕೆ ಬಂದಿಲ್ಲ. ಆ ದೇವರು ನಿಮ್ಮನ್ನು ಒಂದು ಕೆಲಸಕ್ಕೆ ಇಷ್ಟು ವರ್ಷಗಳ ಕಾಲ ವೀಸಾದ ಮೇಲೆ ಈ ಭೂಮಿಗೆ ಕಳಿಸಿದ್ದಾನೆ. ಎಷ್ಟು ದಿನ ಇಲ್ಲಿ ಇರ್ತೀರೋ ಅಷ್ಟು ದಿನ ಖುಷಿಯಾಗಿರಲು ಪ್ರಯತ್ನಿಸಿ. ಪ್ರತಿ ವ್ಯಕ್ತಿ ಒಂದಿಲ್ಲ ಒಂದು ಉದ್ದೇಶಕ್ಕೆ ಈ ಭೂಮಿಯ ಮೇಲೆ ಹುಟ್ಟಿರ್ತಾನೆ. ಸರಿಯಾದ ಸಮಯ ಬಂದಾಗ ದೇವರೇ ಕರೆದು ನಿಮ್ಮ ಕೈಯಿಂದ ಕೆಲಸ ಮಾಡಿಸ್ತಾನೆ. ಆ ಕೆಲಸ ನಿಮ್ಮದಲ್ಲ, ಅದು ಅವನದು. ಆಗ ನಿಮಗೆ ಸಿಗುವ ಸುಖ, ಸಂತೋಷ, ಗೌರವ ಎಲ್ಲವೂ ರಾಜಯೋಗವೇ. ಒಂದು ವೇಳೆ ಆ ಕೆಲಸ ಕೆಟ್ಟರೆ
ಅವನ ಹೆಸರು ಕೆಡುತ್ತೆ. ಹಾಗಾದರೆ ದೇವರಿಗೆ ನಿಮ್ಮ ಟೆನ್ಷನ್ ಇದೆ, ಈಶ್ವರನಿಗೆ ನಿಮ್ಮ ಟೆನ್ಷನ್ ಇದೆ, ಅದಕ್ಕೆ ನೀವು ಟೆನ್ಷನ್ ಮಾಡುವ ಅಗತ್ಯ ಖಂಡಿತ ಇಲ್ಲ. ಕಾಲಕ್ಕೆ ಅವನು ಕೊಟ್ಟ ಕರ್ಮ ಕೆಲಸಗಳನ್ನು ಪ್ರಾಮಾಣಿಕತೆಯಿಂದ ಮಾಡಿದರೆ ಆಯಿತು. ಅದಕ್ಕೆ ನೀವು ಮಾಡುವ ಕೆಲಸದಲ್ಲಿ ನಿಮ್ಮ ಲಕ್ಷ್ಯ 100% ಇರಲಿ. ನನ್ನ ಭವಿಷ್ಯ ಏನಾಗುತ್ತೆ ಅನ್ನುವ ವಿಚಾರ ಜಾಸ್ತಿ ಮಾಡ್ತೀವಿ. ನಮ್ಮ ಲಕ್ಷ್ಯ ಬೇರೆ ಕಡೆ ಹೋಗಿ ನಮ್ಮ ಕರ್ಮಗಳು ತಪ್ಪಾಗಿ ಹೋಗುತ್ತೆ. ಆಮೇಲೆ ಹೀಗೆ ಆಗುತ್ತೆ ಅಂತ ಮೊದಲೇ ಗೊತ್ತಿತ್ತು ಅಂತೀವಿ. ನಿಮಗೆ ಹೇಗೆ ಮೊದಲೇ ಗೊತ್ತಿತ್ತು? ಏಕೆಂದರೆ ಆ ರೀತಿ ಮೊದಲೇ ನೀವು ವಿಚಾರ ಮಾಡ್ತಾ ಇದ್ರಿ. ಅದಕ್ಕೆ ಪಾಸಿಟಿವ್ ವಿಚಾರ ಮಾಡಿ ಅಂತ ಹೇಳುವುದು. ಈ ರೀತಿ ವಿಚಾರ ಮಾಡಿ ನೋಡಿ. ಮೇಲಿನವ ತನ್ನ ಕೆಲಸಕ್ಕೆ ಇಲ್ಲಿ ನನ್ನನ್ನು ಕಳಿಸಿದ್ದಾನೆ. ನನ್ನ ಸಮಯ ಬಂದಾಗ ನನ್ನನ್ನು ನಿದ್ದೆಯಿಂದ ಎಬ್ಬಿಸಿ ಬಾರಪ್ಪ ಈಗ ಕೆಲಸ ಶುರು ಮಾಡು ಅಂತ ಹೇಳ್ತಾನೆ. ಆಗ ಅದೃಷ್ಟ ಕೈ ಹಿಡಿದು ಎಲ್ಲ ಎಷ್ಟು ಸುಲಭವಾಗಿ ನಡೆದು ಹೋಗುತ್ತೆ. ಆಗ ಅದು ರಾಜಯೋಗ. ಒಂದು ವಿಷಯ ಮಾತ್ರ ಗಮನದಲ್ಲಿ ಇರಲಿ, ನಾವು ಏನೇ ಕೆಲಸ ಮಾಡ್ತೀವೋ ಅದು 100ಕ್ಕೆ 100 ಇರಬೇಕು. ನಾನು ಓದ್ತಾ ಇದ್ದರೆ ನಾನು ಪ್ರಾಮಾಣಿಕತೆಯಿಂದ ಓದ್ತಾ ಇದ್ದೀನಿ, ಇದರ ಮುಂದಿನದು ಎಲ್ಲ ನಿನ್ನದೇ ಕೆಲಸ ಅಂತಿರಬೇಕು. ನಾವು ಈ ಭೂಮಿ ಮೇಲೆ ಬಂದದ್ದು ಹಾಗೆ ತಿರುಗಾಡಿಕೊಂಡು ಹೋಗಲು ಅಲ್ಲ. ಏನೋ ಒಂದು ಕಾರಣ ಉದ್ದೇಶ ಇದ್ದೇ ಇರುತ್ತೆ. ಆದರೆ ಸಾಮಾನ್ಯ ಮನುಷ್ಯರಾದ ನಮಗೆ ಕೆಲವರಿಗೆ ಅದು ಬೇಗ ತಿಳಿಯುವುದು, ಇನ್ನು ಕೆಲವರಿಗೆ ತಡವಾಗಿ, ವಯಸ್ಸಾದ ಮೇಲೆ. ಒಂದು ಕಡೆ ಗುಲಾಬಿ ಹೂವು ಅರಳಿ ನಿಂತಿದೆ, ಇನ್ನೊಂದು ಕಡೆ ಮುಳ್ಳು ಸಹ ಬೆಳೆದು ನಿಂತಿದೆ. ಏನೋ ಒಂದು ಕಾರಣ ಉದ್ದೇಶ ಇರಲೇಬೇಕಲ್ಲ. ಹಾಗಾದರೆ ನಮ್ಮ ಕೆಲಸ ಏನು? ಒಳ್ಳೆಯ ವಸ್ತು ಸಂಗತಿಗಳು ನಮ್ಮ ಜೀವನದಲ್ಲಿ ಹೊಂದುವ ಬಗ್ಗೆ ಒಳ್ಳೆ ಕರ್ಮ ಮಾಡಿ ಒಳ್ಳೆಯದನ್ನೇ ಅಟ್ರಾಕ್ಟ್ ಮಾಡ್ತೀವಿ. ನಮ್ಮ ದೇಹದಲ್ಲಿ 37 ಲಕ್ಷ ಕೋಟಿ ಜೀವಕೋಶಗಳು, ಇನ್ನೂ ಅನೇಕ ಕೋಟಿ ಬ್ಯಾಕ್ಟೀರಿಯಾ ನಮ್ಮಲ್ಲಿ ವಾಸವಾಗಿವೆ. ನಾವು ಸಹ ಒಂದು ಬ್ರಹ್ಮಾಂಡವೇ ಸರಿ. ನಮ್ಮ ಬಯಕೆಯ, ನಮ್ಮ ಕನಸಿನ ಸಂದೇಶ ನಮ್ಮ ದೇಹದಲ್ಲಿರುವ ಎಲ್ಲ ಜೀವಕೋಶಗಳಿಗೆ ತಲುಪುವ ಮತ್ತು ಮನವರಿಕೆ ಮಾಡುವುದೇ ಕಷ್ಟದ ಕೆಲಸ. ಅದನ್ನು ನಾವು ಮಂತ್ರದಂತೆ 108 ಬಾರಿ ಅಥವಾ ಅವರವರ ದೇಹದ ತಕ್ಕಂತೆ ಬೇರೆ ರೀತಿಯಲ್ಲಿ ಹೇಳುವ ಪದ್ಧತಿಯೂ ಇರಬಹುದು. ನಾವು ನೆಗೆಟಿವ್ ವಿಚಾರ ಮಾಡ್ತೀವಿ, ನೆಗೆಟಿವ್ ಸಂಗತಿಗಳನ್ನೇ ಅಟ್ರಾಕ್ಟ್ ಮಾಡ್ತೀವಿ. ಈ ಜಗತ್ತಿನಲ್ಲಿ ಒಂದು ನಿಯಮ ಇದೆ, ನೀವು ಏನು ವಿಚಾರ ಮಾಡ್ತಿರೋ ಅದೇ ಆಗತ್ತೆ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ನೀವು ಹೇಗೆ ವಿಚಾರ ಮಾಡ್ತಿರೋ ಹಾಗೆ ನೀವು ಆಗ್ತೀರಿ. ಅಂದರೆ ಅದು ಅಷ್ಟು ಈಜಿ ಇದೆಯಾ? ನಾವು ವಿಚಾರ ಮಾಡಿದ್ದು ಎಲ್ಲ ಸಿಕ್ಬಿಟ್ರೆ ಹೇಗಿರಬಹುದು? ಅದು ನಿಜಾನೇ, ಆದರೆ ಅಷ್ಟು ಸುಲಭ ಅಲ್ಲ. ಅದಕ್ಕೂ ಕರ್ಮಗಳನ್ನು ಮಾಡಲೇಬೇಕು. ಆಸೆ ಬಯಕೆ ಯಾವತ್ತೂ ಅಲ್ಪ ತೃಪ್ತಿ ಅಥವಾ ಕಡಿಮೆಯದ್ದು ಇರಲೇಬಾರದು. ಜಗತ್ತಿನಲ್ಲಿ ಎಲ್ಲ ರೀತಿಯ ಸಂಪತ್ತು ತುಂಬಾ ಜಾಸ್ತಿನೇ ಇದೆ. ನೀವೇಕೆ ಕಡಿಮೆಗೆ ಆಸೆ ಪಡ್ತಾ ಇದ್ದೀರಿ? ನಿಮ್ಮಲ್ಲಿ ದುಡ್ಡು ಕಡಿಮೆ ಇರಬಹುದು ಅಂತ ಸಣ್ಣ ಕನಸಿನ ಮಿತಿ ಹಾಕಲೇಬಾರದು. ಉದಾಹರಣೆಗೆ, ಒಬ್ಬ ವ್ಯಕ್ತಿ 2 ಲೀಟರ್ ವಾಟರ್ ಬಾಟಲ್ ಇಟ್ಟಿರ್ತಾನೆ ತನ್ನ ಅವಶ್ಯಕತೆಗೆ ತಕ್ಕಂತೆ. ಕಾಲಕ್ಕೆ ತಕ್ಕಂತೆ ಅವಶ್ಯಕತೆಗಳು ಬದಲಾಗ್ತವೆ. ಆಗ ವಾಟರ್ ಬಾಟಲ್ ಉಪಯೋಗಕ್ಕೆ ಬರಲ್ಲ. 5 ಲೀಟರ್ 10 ಲೀಟರ್ ವಾಟರ್ ಕ್ಯಾನ್ ಬೇಕಾಗ್ತದೆ. ನಮ್ಮ ಕನಸಿನ ಸೈಜ್ ಸಹ ಕಾಲಕ್ಕೆ ತಕ್ಕಂತೆ ಬದಲಾಗ್ತಾನೆ ಇರುತ್ತದೆ. ಈ ರಾಜಯೋಗ ಅದೃಷ್ಟ ಪಡೆಯಲು ಸಾಕಷ್ಟು ಹೊಸ ಪದ್ಧತಿಗಳು ಮಾರ್ಕೆಟ್ನಲ್ಲಿ ಬಂದಿವೆ. ಮೆಡಿಟೇಷನ್, 369 ಮೆಥಡ್, 555 ಟೆಕ್ನಿಕ್, ಸಬ್ ಕಾನ್ಶಿಯಸ್ ರೀಪ್ರೋಗ್ರಾಮಿಂಗ್, ಮಿರರ್ ಟೆಕ್ನಿಕ್, ವಾಟರ್ ಟೆಕ್ನಿಕ್, ಟೀ ಕಾಫಿ ಟೆಕ್ನಿಕ್, 2 ಗ್ಲಾಸ್ ಟೆಕ್ನಿಕ್, ಮಾರ್ನಿಂಗ್ ಅಫರ್ಮೇಷನ್ಸ್, ನೈಟ್ ಅಫರ್ಮೇಷನ್ಸ್, ಬ್ರಹ್ಮ ಮುಹೂರ್ತ ಟೆಕ್ನಿಕ್, ಇನ್ನೂ ಸಾಕಷ್ಟು ಇದೆ. ಈ ಎಲ್ಲ ಪದ್ಧತಿಗಳನ್ನು ಮುಂದೆ ಬರುವ ವಿಡಿಯೋಗಳಲ್ಲಿ ಒಂದೊಂದಾಗಿ ನೋಡುವ. ನಿಮಗೆ ಇಷ್ಟೊಂದು ಪದ್ಧತಿ ನೋಡಿ ಕೆಲವರಿಗೆ ಆಶ್ಚರ್ಯನೂ ಆಗಿರಬಹುದು. ಎಲ್ಲರಿಗೂ ಈ ಎಲ್ಲ ಪದ್ಧತಿ ಬೇಕಾಗಿಲ್ಲ. ಒಬ್ರು ಕುಳ್ಗಿದ್ದಾರೆ, ಇನ್ನೊಬ್ರು ಎತ್ತರವಾಗಿದ್ದಾರೆ, ಇನ್ನೊಬ್ರು ದಪ್ಪನೂ ಇರ್ತಾರೆ. ಎಲ್ಲರಿಗೂ ಬೇರೆ ಬೇರೆ ಔಷಧಿ ಉಪಚಾರ ಇರುವಂತೆ ಯಾರಿಗೆ ಯಾವುದು ಸೂಕ್ತ ಅಂತ ಪ್ರಯತ್ನಿಸಿ ನೋಡಬೇಕು. ಇವತ್ತಿನ ಈ ವಿಡಿಯೋ ಈ ವಿಷಯದ ಆರಂಭ. ರಾಜಯೋಗ ನಮಗೇಕೆ ಇನ್ನೂ ಬಂದಿಲ್ಲ? ಇದು ಒಂದು ಪೀಠಿಕೆ ಮಾತ್ರ. ಒಂದೊಂದಾಗಿ ಮುಂದಿನ ವಿಡಿಯೋಗಳಲ್ಲಿ ವಿಚಾರ ಮಾಡ್ತಾ ಹೋಗೋಣ. ನಿಮ್ಮ ಕಾಮೆಂಟ್ಸ್ ನನಗೆ ತುಂಬಾ ಉಪಯೋಗಕ್ಕೆ ಬರ್ತದೆ. ಕಾಮೆಂಟ್ ಮಾಡಿ. ಇಲ್ಲಿವರೆಗೆ ನನ್ನ ಜೊತೆ ಇದ್ದುದಕ್ಕಾಗಿ ಧನ್ಯವಾದಗಳು. ನಿಮ್ಮೆಲ್ಲರಿಗೂ ರಾಜಯೋಗ ಲಭಿಸಲಿ, ಅದು ನಿಮ್ಮ ಹಕ್ಕು. ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.